ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಂಡ್ವ ವಿಶ್ವವಿದ್ಯಾಲಯದ ಅವಾಂತರ ಹಿನ್ನೆಲೆ ತರಗತಿಯಲ್ಲಿ ಪಾಠ ಮಾಡೋಕೆ ಉಪನ್ಯಾಸಕರೇ ಇಲ್ಲದಂತಾಗಿದೆ. ಮೂಲಭೂತ ಸೌಕರ್ಯವಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಮಂಡ್ಯ ವಿಶ್ವವಿದ್ಯಾಲಯವನ್ನ ಆಯ್ಕೆ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಮಂಡ್ಯ ಆಡಳಿತ ವ್ಯವಸ್ಥೆ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಡಳಿತ ಮಂಡಳಿಯ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತರಗತಿಯನ್ನ ಬಿಟ್ಟು ಪ್ರತಿಭಟನೆಗೆ ವಿದ್ಯಾರ್ಥಿಗಳು ಕುಳಿತಿದ್ದಾರೆ. ಸರ್, ಇಲ್ಲಿ ಕಾಲೇಜ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಲೆಕ್ಚರ್ಸ್ ಕೊರತೆ ಇದೆ, ಅದನ್ನ ಸರಿ ಮಾಡಬೇಕು. ಆಮೇಲೆ ಟೈಮ್ ಟೇಬಲಲ್ಲಿ ಲಂಚ್ ಬ್ರೇಕ್ ಇಲ್ಲ ಸರ್, ಮಧ್ಯಾಹ್ನದ ಹೊತ್ತು ಊಟಕ್ಕೆ ಸಮಯಕ್ಕೆ ಲಂಚ್ ಬ್ರೇಕ್ ಇಲ್ಲ, ಆ ಲಂಚ್ ಬ್ರೇಕ್ ಕೂಡ ಮಾಡಿಕೊಡ್ಬೇಕು. ಆಮೇಲೆ ಸಿಲೆಬಸ್ ಕಂಪ್ಲೀಟ್ ಮಾಡಿಕೊಡಲ್ಲ, ಒಂದು ಮಾಡೆಲ್ ಪೇಪರ್ ಕೊಡಲ್ಲ. 75%, 80%, 90% ಇರೋ ಸ್ಟೂಡೆಂಟ್ಸ್ಗಳು, ಅಟೆಂಡೆನ್ಸ್ ಇರೋ ಸ್ಟೂಡೆಂಟ್ಸ್ಗಳು ಕೂಡ ಫೇಲ್ ಆಗ್ತಿದ್ದಾರೆ. ಅವರಿಗೆ ತುಂಬ ಬ್ಯಾಕ್ಲಾಗ್ಸ್ ಇದೆ. ಇದಕ್ಕೆ ಕಾರಣ ಏನು? ಇದಕ್ಕೆಲ್ಲ ಕಾರಣ ಏನಂದರೆ ಅಡ್ಮಿನಿಸ್ಟ್ರೇಟಿವ್ ಕರೆಕ್ಟಾಗಿ ನಡೀತಿಲ್ಲ ಅಂದ್ಬಿಟ್ಟು ಎಲ್ಲ ಫೇಲ್ ಆಗ್ತಿದ್ದಾರೆ. ಅದಕ್ಕೇನು ಅಂತ ಕಾರಣ ಕೊಡಬೇಕು ಇವರು, ನಮ್ಮ ಅಡ್ಮಿನಿಸ್ಟ್ರೇಟಿವ್ ಇವತ್ತು ಕಾರಣ ಕೊಡಬೇಕು. ಆಮೇಲೆ ಸೈನ್ಸ್ ಬ್ಲಾಕಲ್ಲಿ ಕಂಪ್ಯೂಟರ್ಗಳು ವರ್ಕ್ ಆಗಲ್ಲ, ಎಕ್ಸಾಮ್ ಟೈಮಲ್ಲಿ ವಾಟರ್ ಅವೈಲೇಬಲ್ ಇರಲ್ಲ, ಆಮೇಲೆ ಕ್ಲಾಸು ಮತ್ತು ವಾಶ್ರೂಮ್ನ ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಲ್ಲ. ಇದನ್ನೆಲ್ಲ ನೀವು ಸರಿ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟರೆ ನಾವು ಇಲ್ಲೇ ಸ್ಟಾಪ್ ಮಾಡ್ತೀವಿ, ಇಲ್ಲಾಂದರೆ ನಾವು ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಅಂದರೆ ಟೀಚರ್ಸ್ ಕಡಿಮೆ ಇದ್ದಾರೆ, ಸ್ಟಾಫ್ಸ್ ಯಾರೂ ಇಲ್ಲ, ಮತ್ತು ಕ್ಲೀನ್ನೆಸ್ ಏನೂ ಇಲ್ಲ, ಕುಡಿಯೋಕ್ಕೆ ನೀರು ಸಮಸ್ಯೆ ತುಂಬ ಇದೆ. ಅದಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಕಾಲೇಜ್ ಸ್ಟಾರ್ಟಾಗಿ 20 ದಿನ ಆಗೈತೆ, ಇನ್ನೂ ಏನು ಮೆಸೇಜ್ ಏನೂ ಇಲ್ಲ, ಅಂದರೆ ಟೀಚರ್ಸ್ ಯಾರೂ ಇಲ್ಲ, ಆಮೇಲೆ ಕ್ಲಾಸ್ ಕರೆಕ್ಟಾಗಿ ತಗೊಳ್ಳಲ್ಲ. ಅದಕ್ಕೆ ಪ್ರೊಟೆಸ್ಟ್ ಮಾಡ್ತೀವಿ. ನಿಮ್ಮ ಪ್ರಿನ್ಸಿಪಾಲ್ ಏನು ಹೇಳ್ತಾರೆ? ಗೇಟ್ ಎಲ್ಲ ನಮ್ಗೆ ಏನು ಬೇಕಾಗಿರಲಿಲ್ಲ, ಇವೇನು ಬೇಕಾಗಿರಲಿಲ್ಲ. ಫಸ್ಟ್ ಒಳಗೆ ಕಾಲೇಜ್ ಒಳಗೆ ಫೆಸಿಲಿಟೀಸ್ ಇಲ್ಲ, ಕುಡಿಯೋ ನೀರಿಲ್ಲ. ಅದು ಬಂದು ನೋಡ್ದೇನೆ ಬರೀ ಹಿಂಗೆ ಶೋ ಆಫ್ಗೋಸ್ಕರ ಕಟ್ಟಿ ಬಿಲ್ಡಿಂಗ್ಗಳು ಮಾಡೋರು ಅಷ್ಟೇ. ಏನು ಪಾಠ ಮಾಡ್ತಾ ಇದ್ದಾರೆ? ಏನೂ ಇಲ್ಲ ಇಲ್ಲಿ. ಒಳಗೆ ಕಾಲೇಜ್ ಸ್ಟಾರ್ಟ್ ಆಗಿ ಬೇರೆ ಕಾಲೇಜ್, ಪ್ರೈವೇಟ್ ಕಾಲೇಜ್ಗಳಿಗೆ 2 ಪಾಠ ಮಾಡಿದ್ದಾರೆ, ಇನ್ನೂ ಪಾಠನೇ ಶುರು ಮಾಡಿಲ್ಲ. ನಾವೇನು ಮಾಡೋದು? ಇನ್ನೇನೋ ಸೆಮ್ ಎಕ್ಸಾಮ್ ಬಂದರು ಡಿಸೆಂಬರ್ಗೆ. ಸೆಮ್ ಎಕ್ಸಾಮ್ ಮೇಲೆ ಏನು ಬರೀದು? ಬ್ಯಾಕ್ಲಾಗ್ಸ್ ಕೊಡ್ತಾರೆ, ರಿವ್ಯಾಲ್ಯೂಯೇಷನ್ ದುಡ್ಡು, ಎಲ್ಲದಕ್ಕೂ ದುಡ್ಡು. ಏನು ಮಾಡೋದು ನಾವು ಇದಕ್ಕೆ? ಸರ್, ನಮ್ಮ MLA ಸರ್ ನಾವು ಹೇಳೋದು ಒಂದೇ ಸರ್, ಹಂಗೆ ಸರ್, ಹಂಗೆ ಆಗಿರೋದಿಲ್ಲ. ಈಗ ನೋಡಿ ಸರ್, ಹೆಂಗೆ ಬಿಲ್ಡಿಂಗ್ ಕಟ್ಟಿದ್ದಾರೆ, ಏನು ಪಾಠ ಮಾಡ್ತಾ ಇದ್ದಾರೆ, ಬಂದು ಒಳಗೆ ನೋಡ್ಬೇಕು ಸರ್. ನೀವು ಶಿಕ್ಷಕರೇ ಸರ್, ಪಾಠ ಇನ್ನೂ ಟೈಮ್ ನೀಟಾಗಿ ರೆಡಿನೇ ಮಾಡಿಲ್ಲ, ಎಲ್ಲ ಬೇರೆ ಕಾಲೇಜ್